ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್, ಬೆಂಗಳೂರು ಹೈವೇಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್. ಈ ಥರ ಫಾರ್ಮ್ ಪ್ಲಾಟ್ಸ್ ಮಾಡಿದ್ದಾರೆ. 6 ಗುಂಟೆ ಒಂದೊಂದು ಪ್ಲಾಟ್. ಅದರಲ್ಲಿ ಈ ಥರ 30 ವರ್ಷ ಹಳೆಯದು ಟೀಕುಡ್ ಮರಗಳು ಹಾಕಿದ್ದಾರೆ. 6 ಗುಂಟೆ ಎಲ್ಲ ಕಾರ್ನರ್ಸ್ ಜಾಸ್ತಿ ಇರೋದು, ಕಾರ್ನರ್ ಸೈಡ್ಗಳು. ಬೇಕು ಅಂತಂದರೆ ಫಾರ್ಮ್ ಪ್ಲಾಟ್ಸು ತೊಗೋಬೋದು, ಅಥವಾ ಒಂದು ಫಾರ್ಮ್ ಹೌಸ್ ಮಾತ್ರ ರೆಡಿ ಮಾಡಿದ್ದಾರೆ. ರೆಡಿ ಟು ಆಕ್ಯುಪೈ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ತೊಗೋಬೋದು. ಇದೂ 6 ಗುಂಟೆ ಅಲ್ಲಿ ಮಾಡಿರೋದು. ಎಲ್ಲ ಕಡೆನೂ ರೋಡ್ಸ್ ಮಾಡಿದ್ದಾರೆ. ಯಾವ ಥರ ಮೂಡ ಬಿ ಡಿ ಎಲ್ಲಿ ಯಾವ ಥರ ರೋಡ್ ಮಾಡಿರ್ತಾರೆ ಆ ಥರ ಕಾಮನ್ ರೋಡ್ಸ್ ಎಲ್ಲರಿಗೂ ಮಾಡಿದ್ದಾರೆ. ಇದರಲ್ಲಿ ಈ ಸೈಡ್ ಸಿನಮನ್ ಚಕ್ಕೆ ಮತ್ತು ತೆಂಗು ಇದು ಹಾಕಿದ್ದಾರೆ. ಲೇಔಟ್ಗೆ 2 ಬೋರ್ವೆಲ್ ಹಾಕಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನಾಲೆನೂ ಬರ್ತದೆ. ಇನ್ನೂ 4-5 ಬೋರ್ ಬೇಕಾದ್ರೂ ಹಾಕೋಬೋದು. ಸ್ವಿಮ್ಮಿಂಗ್ ಪೂಲು ಈ ಥರದ್ದೆಲ್ಲ ಮಾಡಬೇಕು ಅಂದರೆ 2 ಪ್ಲಾಟ್ ಬೇಕು, 3 ಪ್ಲಾಟ್ ಬೇಕು ಅಂದ್ರೂ ಕೊಡ್ತಾರೆ. ಒಂದು ಸ್ಕ್ವೇರ್ ಫೀಟ್ಗೆ 1,500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆಲ್ರೆಡಿ ಇಲ್ಲಿ 6 ಸೈಟ್ಸ್ ಖಾಲಿಯಾಗಿ ಸೇಲ್ ಆಗಿದೆ. 7ನೇದು ಮಾತು ನಡೀತಾ ಇದೆ. 7ನೇ ಪ್ಲಾಟ್ಗೆ ಪರ್ಚೇಸಿಂಗ್ಗೆ ಮಾತುಕತೆ ನಡೀತಾ ಇದೆ. ಇದು ಮೈಸೂರು ರಿಜಿಸ್ಟ್ರೇಷನ್ ಬರುತ್ತೆ. ಇದು ಕ್ಲಿಯರ್ ಟೈಟ್ಲ್ ಇದೆ ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ಸಿಟಿಗೆ ಹತ್ತಿರದಲ್ಲಿ ಕೇಳಿದ್ರೆ ಈ ಥರ ಬೆಂಗಳೂರು ರೋಡ್ಗೆ ಜಸ್ಟ್ ನಿಯರ್ ಎಲ್ಲೋ ಈ ಥರ ಫಾರ್ಮ್ ಪ್ಲಾಟ್ಸ್ ಮೈಸೂರಿಂದ ಬೆಂಗಳೂರು ತನಕ ಹೋದ್ರೂ ಈ ಥರ ದೊಡ್ಡ ದೊಡ್ಡ ಮರ, ಈ ಥರ ಫಾರೆಸ್ಟ್ ಥರ ಕಾನ್ಸೆಪ್ಟ್ ಬರುತ್ತಲ್ಲ, ಆ ಥರ ಎಲ್ಲೂ ಯಾರೂ ಹಾಕ್ಸಿಲ್ಲ. ಫಾರ್ಮ್ ಮಾಡ್ಕೊಂಡು ಮೈಸೂರಿಂದ ಡೈಲಿ ಓಡಾಡ್ಬೋದು. ಇಲ್ಲಿ 5 ಕಿಲೋಮೀಟ್ರ್ ಜಾಸ್ತಿ ಬರೋಕ್ಕಿಲ್ಲ ಮಣಿಪಾಲಿಂದ. ಇಲ್ಲಿ ನೆಕ್ಸ್ಟು ನಾಗನಹಳ್ಳಿ ಹತ್ರ ಬೆಂಗಳೂರು ಟು ಮೈಸೂರು ಮೇನ್ ರೈಲ್ವೆ ಸ್ಟೇಷನ್ನು ಬರೋದು ಪ್ಲಾನ್ ಇದೆ. ಎಕ್ಸ್ಪ್ರೆಸ್ ಹೈವೇಗೆ 1 ಕಿಲೋಮೀಟ್ರ್ ನೋಡಿ. ಡೋರ್ ಕಿಟಕಿ ಅದೆಲ್ಲ ಮಾಡಿದಾರಲ್ಲ, ಇದು ಇವ್ರದ್ದೇ ಟೀಕುಡಲ್ಲಿ ಮಾಡಿರೋದು. ಇಲ್ಲಿ ಬೆಳೆಸಿದಾರಲ್ಲ ಇದೇ ಮರದಲ್ಲಿ ಕಟ್ ಮಾಡಿ ಮಾಡಿಸಿರೋದು. ಈ ಫಾಲ್ಸ್ ಸೀಲಿಂಗ್ ಕೆಲಸ ಏನೂ ಮಾಡಿಲ್ಲ. ಸೀಲಿಂಗ್ಗೆ ಸಿಂಪಲ್ ಆಗಿದೆ. ವೆಟ್ರಿಫೈಡ್ ಫ್ಲೋರಿಂಗ್ ಮಾಡಿದ್ದಾರೆ. ಇದು 2 BHK ಹೌಸ್. ಇದು ನೋಡಿ, ಮನೆ ಹತ್ರ ವರಾಂಡಲ್ಲಿ ಕೂತ್ಕೊಂಡು ನೋಡಿದ್ರೆ ಈ ಥರ ಗ್ರೀನರಿ ಕಾಣುತ್ತೆ. ಗಾಳಿನೂ ಚೆನ್ನಾಗಿದೆ. ತರಾವರಿ ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ ಇಲ್ಲಿ. ಮೈಸೂರು ಸಿಟಿಗೆ ಜಾಸ್ತಿ ದೂರನೂ ಇಲ್ಲ. ಫುಲ್ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಇಲ್ಲಿ ಫಾರ್ಮ್ ಪ್ಲಾಟ್ಸ್ ಮಾಡಿ ಬೇಕಾದರೆ ಬಾಡಿಗೆಗೂ ಕೊಡ್ಬೋದು. ಈ ಫಾರ್ಮ್ ಹೌಸ್ಗೆ ಲೈಕ್ ಮಾಡ್ತಾರಲ್ಲ ಅಂಥವರು ಬಾಡಿಗೆಗೆ ಬರ್ತಾರೆ, ಅಥವಾ ನೀವೇ ಇರ್ಬೋದು. ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂದ್ರೆ ಇನ್ನೊಂದು 6 ಗುಂಟೆ ಬೇಕಾದ್ರೂ ಸಿಗ್ತದೆ ನೋಡಿ. ಅದು ಅಟ್ಯಾಚ್ ಬಾತ್ರೂಮ್. ಇದು ಬೆಡ್ರೂಮ್ ತೋರಿಸಿದೀಗ, ಅದರದ್ದು ಅಟ್ಯಾಚ್ ಬಾತ್ರೂಮ್. ಇದು ಗೀಝರು ಹಾಕಿದ್ದಾರೆ. 2 ಬೆಡ್ರೂಮ್ಗೆ 2 ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಗಾರ್ಡನ್ ಮಾಡಿದ್ದಾರೆ ಒಳಗಡೆ ನೋಡಿ. ಹೊರಗಡೆಯಿಂದ ಈ ಥರ ಕಾಣ್ತಾ ಇರ್ತದೆ. ಸಿಟಿ ಹತ್ತಿರದಲ್ಲಿ ಈ ಥರ ಫಾರ್ಮ್ ಹೌಸ್ ಎಲ್ಲೂ ಸಿಕ್ಕಲ್ಲ. ಈ ಥರ ಗಾರ್ಡನ್ ಇರೋದು, ದೊಡ್ಡ ದೊಡ್ಡ ಮರಗಳಿರೋದು ನೋಡಿ. ಇದು ಸ್ಟೋರ್ ರೂಮ್. ಇದು ಈಗ ಬೆಡ್ರೂಮ್ ತೋರಿಸ್ನಲ್ಲ, ಅದರ ಪಕ್ಕದ್ದು ಸ್ಟೋರ್ ರೂಮ್. ಇದು 1,500 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಪ್ಲಾಟ್ಸ್ಗೆ ಹೇಳ್ತಾರೆ. ಈ ಫಾರ್ಮ್ ಹೌಸ್ಗೆ 1,15,00,000 ರೂಪಾಯಿ ಹೇಳ್ತಾ ಇದ್ದಾರೆ ವಿತ್ ಮನೆ. ಇದು ಕಿಚನ್.
ಬೆಂಗಳೂರಿಂದ ಈ ಕಡೆ ಬಂದರೆ ಈ ಕೆಲವರು ಊಟಿ ಕಡೆ ಏನೋ ವಿಲ್ಲಾ ಮಾಡಿರ್ತಾರೆ, ಹೋಟ್ಲ್ ಮಾಡಿರ್ತಾರೆ, ರೆಸ್ಟೋರೆಂಟ್ ಮಾಡಿರ್ತಾರೆ, ರೆಸಾರ್ಟ್ ಮಾಡಿರ್ತಾರೆ. ಅಂಥವರು ಆನ್ ದಿ ವೇ ಉಳ್ಕೊಂಡು ಹೋಗೋಕ್ಕೂ ಚೆನ್ನಾಗಿರ್ತದೆ. ಇನ್ವೆಸ್ಟ್ಮೆಂಟ್ಗೆ ಭಾಳ ಚೆನ್ನಾಗಿರೋ ಪ್ರಾಪರ್ಟಿ ಇದು ನನ್ನ ಪ್ರಕಾರ. ಅದು 100% ಕ್ಲಿಯರ್ ಟೈಟ್ಲ್. ಈ ರೈತರಿಂದ ಬಂದಿಲ್ಲ, ರೈತರಿಂದ ಕೊಂಡ್ಕೊಂಡಿದ್ದಾರಲ್ಲ, ಒಂದು 10 ವರ್ಷದಿಂದ ತಗೊಂಡಿರೋದು ಇವರು. ಇವರಿಗೆ ನಾನೇ ಕೊಡಿಸಿರೋದು. ಸೊ ಈ ಪ್ರಾಪರ್ಟಿನ ಸೇಲ್ ಮಾಡ್ತಾಯಿದ್ದಾರೆ. ಮನೆ ಬೇಕಾದ್ರೂ ತೊಗೋಬೋದು, ಪ್ಲಾಟ್ ಬೇಕಾದ್ರೂ ತೊಗೋಬೋದು. ನೋಡಿ, ಈ ಬೆಡ್ರೂಮ್ಗೆ ಇದು ಇನ್ನೊಂದು ಅಟ್ಯಾಚ್ ಬಾತ್ರೂಮ್. ಇದು 2ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಇದೆಲ್ಲ ಡೋರು, ಚೌಕಟ್ಟೆ, ಇದೆಲ್ಲ ಫುಲ್ ಟೀಕುಡಲ್ಲಿ ಹಾಕಿರೋದು. ಇವ್ರದ್ದೇ ಟೀಕುಡಲ್ಲಿ ಕಟ್ಟಿಂಗ್ ಮಾಡಿಸಿ ಹಾಕಿರೋದು. ನೋಡಿ, ಈಗ ಗಾರ್ಡನ್ ಮಾಡಿರೋದು. ಈಗ ಸ್ವಲ್ಪ ದಿನ ಹೋಗಬೇಕು, ಇದು ಗ್ರೀನರಿ ಬರಬೇಕು ಅಂದರೆ ಈ ಥರ ಫಾಲ್ಸ್ ಮಾಡಿದ್ದಾರೆ. ಮನೆ ಒಳಗಡೆ ಕೂತ್ಕೋಬೇಕು ಅಂದರೆ ಇಲ್ಲಿ ಕೂತ್ಕೋಬೋದು. ಈಗ ರಾತ್ರಿ ಹೊತ್ತು ನಿದ್ರೆ ಬಂದಿಲ್ಲ, ಆ ಟೈಮಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ರಾತ್ರಿ ಹೊತ್ತು ಲೈಟಿಂಗ್ ಹಾಕೊಂಡು ಕೂತ್ಕೊಳ್ಳೋಕ್ಕೆ ನೋಡಿ, ಇಲ್ಲೂ ಲೈಟ್ ಹಾಕಿದ್ದಾರೆ. ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ. ನೋಡಿ, ಹೂವಿನ ಗಿಡ ಎಲ್ಲ ಈಗೀಗ ಹಾಕಿರೋದು. ಇನ್ನೂ ಸ್ವಲ್ಪ ಬೆಳೆದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಸಿನಮನ್ ಚಕ್ಕೆ ಇದೆಯಲ್ಲ, ಇದೂ ಸುಮಾರು ಬರುತ್ತೆ. ಈ ಥರ ಬಂಡೀಪುರ್ಗೆ ಹೋದರೆ ಈ ಥರ ಕಾನ್ಸೆಪ್ಟ್ ಕಾಣ್ತಿದೆ. ಬಟ್ ಬಂಡೀಪುರ್ಗಿಂತ ಜಾಸ್ತಿ ಮರಗಳು ಇಲ್ಲಿದೆ ಇವ್ರ ಹತ್ರ. ನೋಡಿ, ಕಾಂಪೌಂಡ್ ಕಟ್ತೇನೆ ಸುತ್ತ. ಇಲ್ಲಿ ಸೆಕ್ಯೂರಿಟಿಗೆ ಇಟ್ಕೊಂಡು ಆರಾಮಾಗಿ ಇರ್ಬೋದು. 6 ಜನ ತೊಗೊಂಡಿದ್ದಾರೆ. ಈಗ 7ನೇದು ಮಾತು ನಡೀತಾ ಇದೆ ಸೈಡ್ಗೆ. ಅದರಲ್ಲಿ ಒಂದು ಫಾರ್ಮ್ ಹೌಸು ಇದೆ. ಫಾರ್ಮ್ ಹೌಸ್ ಬೆಲೆ 1,15,00,000. ಪ್ಲಾಟ್ಗೆ 1,500 ರೂಪೀಸ್. ಎಷ್ಟು ಬರುತ್ತೆ ಅಷ್ಟು. ಇದರಲ್ಲಿ 10% ಮನೆ ಕಟ್ಕೋಬೋದು ನಾವು. ಎಷ್ಟೊಂದು ಜಾಗ ತಗೊಳ್ತೀವೋ ಅದರಲ್ಲಿ 10% ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಪಂಚಾಯತಿ ಖಾತೆ ಎಲ್ಲ ಆಯ್ತಿದೆ. ನೋಡಿ, ಪಕ್ಕದಲ್ಲಿ ಕಾಂಪೌಂಡ್ ಕಾಣ್ತಾ ಇದೆ. ನೋಡಿ, ಹಿಂದ್ಗಡೆ ಮರಗಳೆಲ್ಲ, ಜಾಕ್ ಫ್ರೂಟ್ ಇದೆ, ತೆಂಗಿದೆ, ಮಾವಿದೆ, ಸಿನಮನ್ ಇದೆ. ಇನ್ನೂ ಬೇಕಾದ್ರೆ ಇನ್ನೂ ಜಾಗ ಇದೆ. ಇನ್ನೂ ಸುಮಾರು ಗಿಡಗಳು ಹಾಕ್ಕೋಬೋದು. ಅಥವಾ ಇನ್ನೂ ಸಾಲ್ತಾ ಇಲ್ಲ, ನಮಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತಂದರೆ ಇನ್ನೂ ಪಕ್ಕದಲ್ಲಿ ಇನ್ನೊಂದು 6 ಗುಂಟೆ ಇದೆ, ಅದನ್ನು ಪರ್ಚೇಸ್ ಮಾಡಿ ಮಾಡ್ಕೋಬೋದು. ಯಾರಾದರೂ ಮನೆಗೆ ನೆಂಟರು ಬಂದಾಗ ನಡೀರಿ ಅಲ್ಲೇ ಮಾತಾಡೋವ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ಪಾರ್ಟಿ ಗಿಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಕ್ಷಣ ಹೊರಟೋಗ್ಬೋದು. ಏನೋ ಒಂದು ಮೈಸೂರಿಗೆ ಬರಬೇಕು ಅಂದರೆ ಒಂದು 10-15 ನಿಮಿಷದಲ್ಲಿ ಬಂದ್ಬಿಡ್ಬೋದು. 5 ಕಿಲೋಮೀಟ್ರ್ ಬರೀ ಮಣಿಪಾಲ್ ಹಾಸ್ಪಿಟ್ಲಿಂದ. ಇದು ಜೂನ್ ಜುಲೈಲಿ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಈಗ ವಿಂಟರ್ ಸೀಸನ್ ಈ ಥರ ಕಾಣ್ತಾ ಇದೆ.